ಇವಾಗ ನಾವು ಬೆಳಗ್ಗೆ 5 ಗಂಟೆಗೆ ಎತ್ಕೊಂಡು ಹೋಗ್ತಿತ್ತು ಎಲ್ಲ ನಡ್ರೆ ಚಾಮುಂಡಿ ಬೆಟ್ಟಕ್ಕೆ ಫುಲ್ ಶಿಸ್ತಾಗೆ. ಫುಲ್ ಚಳಿ ಅದನ್ನ ಹೆಂಗೆ ಹೊಡಿತಂದ್ರೆ ಫುಲ್ ಚಳಿ. ಇವಾಗ ನಮ್ಮ ಡ್ರೈವರಿಗೆ ಪ್ರೋ ಡ್ರೈವರಿಗೆ ಗಾಡಿ ಫುಲ್ ಟಫ್ ಹೊಡಿತೀರಿ ಇವ್ರೀಗ. ಗೊತ್ತಿಲ್ಲ ಈಗ ವಯಸ್ಸು ಫುಲ್ ಟಫ್ ಲೈನ್ ಇತ್ತು. ಎಲ್ಲ ಬಿಟ್ಟು ಹೋದ್ರೆ ಅಂತಕ್ಕಂತ ಹೇಳ್ರಿ ಟಫ್ ಐಸ್. ಎಂಟು ಚಳಿ ಅಂದರೆ ಫುಲ್ ಚಳಿ, ಮಾತಾಡೋಕ್ಕಾಗಿಲ್ಲ. ಎಲ್ಲ ಬಿಟ್ಟವ್ರೆ ಅಂತಕ್ಕಂತ ಹೇಳ್ರೆ ಅಲ್ಲಿ ಇಬ್ಬರು ಫೋಟೋ ತೆಗೀನ್ರ ಪಾಪ ತೆಕ್ಕೊಟ್ಟಿ ಬಂದು. ಎಂಟ್ರಿ 7 ಗಂಟೆಗೆ, ನಾವು 6 ಗಂಟೆಗೆ ಬಂದಿದ್ದು. ಫುಲ್ ಟಫ್ ಫ್ಯಾನ್ ಹಾಕಿ ಗಾಯ್ಸ್ ಚಳಿಗೆ ಆಯ್ಕೆ ನನ್ನ ಮಕ್ಕಳಿಗೆ ಮಲ್ಗೋತಿ ಫ್ಯಾನ್ ಹಾಕಲಿಲ್ಲ ಚಳಿ ಅಂದೇಳಿ. ಟಫ್ ನನ್ನ ಮಕ್ಕಳೆಲ್ಲ ಬಿಟ್ಟೋಗಿರು ನಾನು. ಗಾಯ್ಸ್ ಲೆಟ್ಸ್ ಸಿ ಅಗೈನ್. ಬಾಯ್ಸ್ ಎಲ್ಲ ಸಿಕ್ಕಿದ್ರು ಟಫ್ ಫುಲ್. ಅಪ್ಪಿ ಬ್ರೋ ಹಾಯ್ ಮಾಡಿ. ಐಸ್ ಬಿಟ್ರಿ ಈಗ ಲೈನ್ ಬಿಟ್ಟರೆ ಫುಲ್ ಟಫ್. ಇದು ಸ್ಪೆಷಲ್ ಎಂಟ್ರಿ. ಈಗ ನಾವು ಅವ್ರಿಗೆ ಎಂಥದ್ದು ಹೊಟ್ಟೆ ಹಬ್ಬ ನಮ್ಗೆ ನಾವು ಬೇಗ ಬಂದಿತ್ತಲ್ಲ ಫುಲ್ ಬೇಗ. ಫುಲ್ಲು ಚಳಿ ಇತ್ತು, ಫುಲ್ಲು ಫಾಗ್ ಇತ್ತು. ಸನ್ರೈಸ್ ಈಗ ಅಷ್ಟೇ ಆಗ್ತಿತ್ತು. ಸನ್ರೈಸ್ ಓಕೆ ಗೈಸ್, ಸಿ ಯು ಅಗೈನ್. ಇವಾಗ ಚಾಮುಂಡಿ ಬೆಟ್ಟ ಇದು ನೋಡಿ, ಚಾಮುಂಡಿ ದೇವಸ್ಥಾನ ನೋಡಿ, ಫುಲ್ಲು ಸೈಕಿದೆ. ಕ್ರೇಜಿ ನೆಕ್ಸ್ಟ್ ನಮ್ಮ ಹೊರಟುದು ಎಲ್ಲಿ ಕಂಡು ಹೇಳಿದ್ರೆ ಮೈಸೂರು ಪ್ಯಾಲೇಸ್. ಬೇಡ ಎಷ್ಟಿಲ್ವ? 20 ನೋಡ್ತೀವಿ. ಅಡ್ವಾನ್ಸು ಇತ್ತ. ಗಾಯ್ಸ್ ಇವಾಗ ಇಲ್ಲಿ ನಾವು ತಿಂಡಿ ಬಂದಿದ್ದೆ ಎಂತಕ್ಕಂದ್ರೆ ಇಲ್ಲ ಈ ನನ್ನ ಮಕ್ಕಳ ರೀಲ್ಸಾಗ ಅಂತ ಹೋಟ್ಲ್ ಕಂಡಿದ್ರು, ಅಲ್ಲಿ ಪಾಪ ನೋಡಿ ಹುಡ್ಕಂತ ಹೋಯ್ರ ತೋರಿಸ್ತಾನೆ ಸಿಕ್ಲರ್ಕ ಹೋಯ್ಯ ನನ್ನ ಪ್ರಕಾರ. ಟಫ್ ಇದ್ರು ಮಕ್ಕಳ. ಇಲ್ಲಿ ಮಲ್ಲಿಗೆ ಅಂತ ಇತ್ತು, ಮಲ್ಲಿಗೆ ಪಾಪ ಅಂತ ನಿಂತಿಲ್ಲ. ಗಾಯ್ಸ್ ಕಸ್ವಾಗಿ ಟೀ ಕುಡಿತ, ಟೀ ಅಲ್ಲ ಸರ್ ಕಾಫಿ, ಕಸ್ವಾಗಿ ಕಾಫಿ ಕೊಡ್ತೀವಿ. ಇವಾಗ ತಿಂದ್ರೆ ನಾ ತಿನ್ನಲಿಲ್ಲ ಅಂದರೆ ಬಸ್ಸು ಇಲ್ಲ ನನಗೆ. ಗೈಸ್ ಇನ್ನೆಷ್ಟು ಮೈಸೂರು ಪ್ಯಾಲೇಸ್ ಒಬ್ಬರ 10 ಗಂಟೆಗೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ವಿ ನಾವು. ಗೈಸ್ ಇನ್ನು ಫುಲ್ ಟಫ್. ಗಾಡಿ ಮೂವ್ ಆಗ್ತಾ ಇತ್ತು. ನನ್ನ ಮಗ ಡೋರ್ ಹಾಕೊಂಡಿಲ್ಲ ನಾನು, ಫುಲ್ ಟಫ್ ಇದ್ದ. ಡೋರಕ್ಕೆ ಅಷ್ಟೇ ಇಲ್ಲ, ಎಲ್ಲ ಫುಲ್ ಸೈಕಿದ್ರೆ ಎಂದೂ ಬೇಕಮ್ಮ ಅವರಿಗೆ ಸಣ್ಣದಾಗಿ ಅದ ಹೇಳೋಕ್ಕಾಗ್ತದೆ ಟಫ್ ಅಂತ ಹೇಳ್ರೆ ಟಫ್ ಆಗ್ತಿತ್ತು ಅದೆಲ್ಲ ಹೇಳಲಿಕ್ಕಿಲ್ಲ ಅಷ್ಟೇ. ಈಗ ಲಲಿತಾ ಮಾಲ್ ಬಂದಿತ್ತ ಎಂತ ಅಂದ್ರೆ ಇಲ್ಲೊಬ್ರು ನಿಂತ್ಕೊಂಡಿರ್ತಿದ್ರು ಎಷ್ಟೊತ್ತಿಕೊಂಡ್ರು. ಅವರು ಫುಲ್ ಕನ್ನಡದಲ್ಲೇ ಒಂದೇ ಒಂದು ಇಂಗ್ಲೀಷ್ ವರ್ಡ್ ಮಾತಾಡದೆ ಇದ್ದ ಎಲ್ಲ ಇದು ಮಾಡ್ತಿದ್ದಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಿದ್ರಲ್ಲ, ಅವ್ರಿಗೆ ಇಲ್ಲೇ ಇಲ್ಲ ಫುಲ್ ಟಫ್ ಆಯ್ತು. ಅವ್ರಿದ್ದ ಟಫ್ ಬಂತು. ನಾವು ಲಲಿತಾ ಮಾಲಿಂದ ವಾಪಸ್ ಬಂದ ಒಳಗೆ ಓಪನ್ ಇಲ್ಲ ಅಂತ ಟಫ್ ಆಯ್ತು. ಗೈಸ್ ಇವತ್ತು ನಾವು ಈಗ ಮೈಸೂರು ಪ್ಯಾಲೇಸಿಗೆ ಬಂದಿತ್ತು, ಶಿಸ್ತಾಗಿ ಬಂದಿತ್ತು. ಟಿಕೆಟ್ ಪ್ರೈಸ್ 120 ಹಾಫ್ ಡೇ. ಫುಲ್ ಟಫ್ ಇತ್ತು. ಮಗ ಅಷ್ಟು ನಡ್ಕೋಬೇಕೀಗ ಇಲ್ಲೇ ಇತ್ತ ಇಲ್ಲ ಗೈಸ್ ಫುಲ್ ಟಫ್. ಎಲ್ಲಿದ್ರು 1,000 ರೂಪಾಯಿ ಪಾಪ. ಐಸ್ ಮೈಸೂರು ಫುಲ್ ಟಫ್ ಇದೆ. ಆರು ಚಳಿ ವೆದರ್. ಎಂತ ಗಾಳಿ ಮಾರೆ ಗೈಸ್. ಇದು ಎಷ್ಟು ವರ್ಷ ಇತಿಹಾಸ ಇತ್ತು ಅಂತ ಹೇಳಿದ್ರೆ ಫುಲ್ ಟಫ್ ಇತ್ತು. ನಂಗೂ ದೇವರನ್ನ ಗೊತ್ತಿಲ್ಲ ಅಲ್ಲ ಹೇಳ್ತು ಅಷ್ಟೇ. ನಾವು ಝೂ ಮಾಡಿತ್ತು, ಊಟ ಇಲ್ಲ ಅಂತಿಲ್ಲ ಗೈಸ್. ನನ್ನ ಮಕ್ಳು ಕಡ್ಕೊಂಡು ಬಂದ್ರೆ ಹಿಂಗೆ ಹಾಕಿದ್ವಿ. ಹೊಸ ಜೋ ಟೈಮ್ 3:30 ಆದಿತ್ತು. ಸ್ಟೇ ಟ್ಯೂನ್ ಗೈಸ್. ಫೋನಲ್ಲ ಟಫಲ್ಲಿ 6% ಚಾರ್ಜ್ ಇತ್ತು. ಅಜ್ಜ ಆಯ್ತು ಈಗ
ಝೂ ಎಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಮ್ಗೆ ಫುಲ್ ಟಫ್ ಜನ ಇದ್ರಲ್ಲಿ ಈಗ 6% ಒಂದು 5% 4% ಅಪ್ ವೀಡಿಯೋ ಮಾಡ್ತೆ ಕಡಿ ರೂಮಿಗೆ ಹೋಗಿ ಟಫ್ ಮಾಡ್ತೆ ಟಫ್ ಜನ ಇದ್ದಾರೆ ಟಫ್ ಜನ ಟಫ್ ಜನ ಇದ್ದಾರೆ ನಮ್ಗೆ ಹುಲಿ ಸಿಕ್ಕಿತ್ತ ಒಂದು ಹುಲಿ ಇಲ್ಲೇ ನಾನೇ ಹುಲಿ ಅದನ್ನ ಬಿಟ್ಟರೆ ಇಲ್ಲ ಹುಲಿ ತೋರಿಸ್ತೆ ಗೊತ್ತಲ್ಲ ಒಂದು ಹುಲಿ ನಾನೇ ಹುಲಿ ಸಿಂಹ ಸುಮಾರು ಹೆಸರಿತ್ತು ನನಗೆ ಅದನ್ನ ಬಿಟ್ಟರೆ ನಾನು ಅಣ್ಣ ಇಲ್ಲಿದ್ದೆ ಅಣ್ಣ ಈಗ ಝೂ ಮತ್ತೆ ಈಗ ನಾನು ಅಣ್ಣ ಮಲಗಿದ ನಾನೊಂದು ತಮ್ಮ ಸಿಂಪಲ್ ಹುಲಿ ನಾನು ಬಂದಿದ್ದೆ ಸರ್ ತಮ್ಮ ಬಂದಿದ್ದೆ ಬಾ ಹುಲಿ ಅಂತ ಗೊತ್ತಿಲ್ಲ ಇಷ್ಟು ಡಿಸ್ಟರ್ಬ್ ಇದು ನಂಗೆ ಡಿಸ್ಟರ್ಬ್ ನಾನು ಎಷ್ಟು ಹೇಳ್ತಿದ್ದೆ ಗೈಸ್ ಸ್ವಿಚ್ ಆಫ್ ಆಗ್ತದೆ ಗಾಯ್ಸ್ ಫೋನ್ ಅಂತ ಮಾಡೋಕ್ಕಿಲ್ಲ ಗೈಸ್ ನಾನು ಮತ್ತೊಂದು ತಮ್ಮ ಕಾಣ ಇಲ್ಲಿದ್ದ ಒಂದು ಚರ್ತೆ ನಾನು ಇನ್ನೊಂದು ಚರ್ತೆ ಅವ ಬಾಮಕ ನಾನು ಹೇಳಿದ್ದೆ ಅಣ್ಣ ಗೈಸ್ ಅವರ ಲುಕ್ ನೋಡಿ ಬೇಗ ಮಗ ಇಲ್ವಾ ಲವ್ ಯು ಅಷ್ಟೇ ಮಗ ಅಷ್ಟೇ ಇಲ್ವಾ ಕಂಡಿದ್ದೆ ಅವನ ಅಣ್ಣ ಬಂದವ ನಂಗೆ ಒಂಚೂರು ಮಾತಾಡ್ಸ ಫೋನಲ್ಲಿ ಕಣ್ಣು ಅವನ ಸಹ ಕಣ್ಣು ಒಂದು ಆರ ಲುಕ್ ಒಂದು ಅಷ್ಟೇ ಬಂದದ ಕಂಡ್ಯಾ ಗಾಯ್ಸ್ ಅಣ್ಣನ್ ಎಂತ ಸೈಕಮ್ಮ ಮಗಿಲ್ವಾ ಅಷ್ಟೇ ಲವ್ ಯು ಕಂದ ಗಾಯ್ಸ್ ಇಲ್ಲಿ ಸಿಂಹ ನೋಡಿ ಹಳಿ ಸಿಂಹ ನನ್ನ ಅಜ್ಜನ ಕಾಲದ ಸಿಂಹ ಇದು ಆರು ಅವ ಅಡ್ಕ ಬಪ್ಪು ಆರ ನೋಡಿ ಬಪ್ಪು ನೋಡಿ ಅವನ ಅಜ್ಜ ಇತ್ತಂದ ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ನನ್ನ ತಮ್ಮ ಅಲ್ಲಿ ಹುಳಿ ಇತ್ತಲ್ಲ ಕಂಡ್ರಲ್ಲ ಬಿಟ್ಟು ನನ್ನ ಅಜ್ಜ ಯಾಕಂದ್ರೆ ನಡುವು ಶಕ್ತಿ ಇಲ್ಲ ಅವನಿಗೆ ಅಲ್ಲಕ್ಕ ದೇವರ ಪರಮಾತ್ಮ ನನ್ನ ಬ್ಲಾಗಿಗೆ ಬತ್ತು ಇವತ್ತಿನ ವೀಡಿಯೋ ಲಾಸ್ಟ್ ಇದು ಪ್ರಾಣಿ ತೋರಿಸೋದು ಇದು ಹೆವಿ ಟಫ್ ಇತ್ತು ಪ್ರಾಣಿ ಎಂತಕ್ಕಂದ್ರೆ 1% ಚಾರ್ಜ್ ಫುಲ್ ಸ್ಕ್ಯಾಮ್ ಐತೆ ನಮ್ದು ಇವತ್ತು ಸುಮಾರು ಪ್ರಾಣಿಗಳನ್ನ ತೋರಿಸೋ ಇಲ್ಲ ಯಾಕಂದ್ರೆ ರೂಮಿಗೆ ಹೋಗಿಲ್ಲ ಕಡೆಗೆ ಲೊಕೇಶನ್ ಇಲ್ಲಲ್ಲ ಹ್ಯಾಂಗೆ ಇತ್ಕೊಂಡು ಫುಲ್ ಟಫ್ ಇತ್ತು ಇದು ಗ್ಯಾಂಡ್ರ ಮಗ ಅದೇ ನೆಂದ್ರೆ ಕಾಣಿ ಹೆಸರು ನೆನಪೋಯ್ತು ಇಲ್ಲೊಂದು ಇತ್ಕಾಣಿ ಇಲ್ಲ ಫಾರಿನರ್ಸ್ ಎಲ್ಲ ಊಟ ಹುಲ್ಲ ಹಾಕ್ತಿದ್ರು ಟಫ್ ಅಲ್ಲ ನನ್ನ ಫೋನ್ ಹುಚ್ಚ ಬರ್ತದೆ ಸುದ್ದಿ ಹತ್ತ ಗೊತ್ತಿಲ್ಲ ಗೈಸ್ ಮತ್ತೆ ಸುಮಾರು ಪ್ರಾಣಿ ತೋರ್ಸೋಕಾಗ್ತಿಲ್ಲ ಯಾಕಂದ್ರೆ ಚಾರ್ಜ್ ಇಲ್ಲ 1% ಇತ್ತು ಬಜ್ಜ ಆಯ್ತು ಸ್ಟೇಟ್ಯೂನ್ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ